ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತು ಕನ್ನಡ ಗ್ರಾಮರ್ ಕ್ಲಾಸಸ್ಗಳು, ಬಟ್ ಡೋಂಟ್ ವರಿ, ಐ ವಿಲ್ ಕಂಪ್ಲೀಟ್ ಎವ್ರಿಥಿಂಗ್. ನಾನೆಲ್ಲಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಐ ಆಮ್ ಸಾರಿ ಫಾರ್ ದಟ್, ಬಟ್ ಐ ವಿಲ್ ಕಂಪ್ಲೀಟ್ ಎವ್ರಿಥಿಂಗ್. ಅಂಡ್ ಸೊ ಇವತ್ತಿಂದು ನಂಗನಿಸ್ದಂಗೆ 9th ಕ್ಲಾಸ್ ಅನ್ಕೊಂತೀನಿ. ವಿಭಕ್ತಿಗಳು. ಸೊ ವಿಭಕ್ತಿ ಅಂದ್ರೆ ಏನು ಅಂತ ನೋಡೋಣ, ಓಕೆನಾ? ತುಂಬಾ ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಮೂಲಕ ನೋಡೋಣ, ಓಕೆನಾ? ಸೊ ಕನ್ನಡ ಭಾಷೆಯಲ್ಲಿ ನಾಮಪದಗಳು ಮತ್ತು ಸರ್ವನಾಮಗಳು ವಾಕ್ಯದಲ್ಲಿ ಬೇರೆ ಬೇರೆ ಪದಗಳೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ತೋರಿಸಲು ಅವುಗಳ ರೂಪದಲ್ಲಿ ಬದಲಾವಣೆಗಳಾಗುತ್ತವೆ. ಈ ಬದಲಾವಣೆಗಳನ್ನು ತೋರಿಸುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಸೊ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಒಂದು ವರ್ಡ್, ಓಕೆ, ನಾಮಪದ. ಓಕೆನಾ? ನಾಮಪದಕ್ಕೆ ನಾವೇನ್ ಮಾಡಿದೀವಿ? ಗಳು ಅಂತ ಸೇರಿಸಿದೀವಿ, ಕರೆಕ್ಟ್ ಅಲ್ವಾ? ನಾಮಪದ ಅನ್ನೋದು ಒಂದು ನೌನ್ ಅನ್ಕೊಳ್ಳೋಣ, ಓಕೆನಾ? ಸೊ ಇಲ್ಲ ಅಂದ್ರೆ ಭಾಷೆಯಲ್ಲಿ ನೋಡ್ಕೊಳ್ಳೋಣ, ಓಕೆನಾ? ಭಾಷೆ ಅನ್ನೋದು ಒಂದು ನೌನ್, ಕರೆಕ್ಟ್ ಅಲ್ವಾ? ಸೊ ಭಾಷೆಗೆ ನಾವು ಅಲ್ಲಿ ಅನ್ನೋ ಒಂದು ಪ್ರತ್ಯಯನ ಸೇರಿಸಿದೀವಿ, ಅಂದ್ರೆ ಸಫಿಕ್ಸ್. ಇಂಗ್ಲಿಷ್ ಅಲ್ಲಿ ನಿಮಗೆ ಗೊತ್ತಿದ್ಯಾ? ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತ ಕಾನ್ಸೆಪ್ಟ್ ಇದೆ, ಓಕೆನಾ? ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಪದದ ಮೊದಲಿಗೆ ಬಳಸುವಂತದ್ದು, ಓಕೆನಾ? ಪದದ ಮೊದಲಿಗೆ ಬಳಸುವಂತಹ ಪ್ರತ್ಯಯಗಳಾಗಿರುತ್ತವೆ. ಸಫಿಕ್ಸ್ ಅಂದ್ರೆ ಪದದ ಅಂತ್ಯದಲ್ಲಿ ಬಳಸುವಂತದ್ದು ಸಫಿಕ್ಸ್, ಓಕೆನಾ? ಇಂಗ್ಲಿಷ್ ಅಲ್ಲಿ ಗೊತ್ತಿರುತ್ತೆ ನಿಮಗೆ. ಸೊ ಪದದ ಮೊದಲಿಗೆ ಬಳಸಿದ್ರೆ ಅದು ಪ್ರಿಫಿಕ್ಸ್ ಆಗಿರುತ್ತೆ. ಪದಗಳ ಕೊನೆಯಲ್ಲಿ ಬಳಸಿದ್ರೆ ಅದನ್ನ ಸಫಿಕ್ಸ್ ಅಂತ ಕರಿತೀವಿ. ಇವಾಗ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ಪದದ ಕೊನೆಯಲ್ಲಿ ಅಂತ್ಯದಲ್ಲಿ ಬಳಸುವಂತಹ ಪದಗಳೇ ನಾವು ಅದನ್ನ ವಿಭಕ್ತಿ ಅಂತ ಕರಿತೀವಿ. ಈ ಡೆಫಿನೇಷನ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ, ಅದಕ್ಕೋಸ್ಕರ, ಓಕೆನಾ? ಸೊ ವಿಭಕ್ತಿ ಅಂದರೆ ನಾಮಪದಕ್ಕೆ ಬರುವ ವಿಭಕ್ತಿ ಪ್ರತ್ಯಯಗಳು ಮೂಲಕ ಆ ಪದದ ಇತರ ಪದಗಳೊಂದಿಗೆ ಸಂಬಂಧವನ್ನು ತಿಳಿಸುತ್ತವೆ. ಸೊ ಇವಾಗ ಭಾಷೆ ಮತ್ತೆ ನಾಮಪದ ಎರಡನ್ನೂ ಸೇರಿಸುವಾಗ ಒಂದು ಪ್ರತ್ಯಯನ ಬಳಸಿದ್ವಿ, ಏನು ಅಂದ್ರೆ ಅಲ್ಲಿ. ಭಾಷೆಯಲ್ಲಿ ನಾಮಪದಕ್ಕೆ ಏನ್ ಬಳಸಿದ್ವಿ? ಗಡು. ಸೊ ಒಂದು ಪದಗಳನ್ನ ಜೋಡಿಸಿ ಬರುವಾಗ ನಮಗೆ ಪ್ರತ್ಯಯಗಳು ಬೇಕಾಗತ್ತೆ, ಓಕೆನಾ? ಅದನ್ನ ನಾವು ಪದದ ಕೊನೆಯಲ್ಲಿ ಬಳಸ್ತೀವಿ, ಅದನ್ನ ನಾವು ವಿಭಕ್ತಿ ಅಂತ ಕರಿತೀವಿ, ಓಕೆನಾ? ಇಷ್ಟು ನೆನಪಿದ್ರೆ ಸಾಕಾಗುತ್ತೆ. ಸೊ ತುಂಬಾ ಬೇಡ, ಓಕೆನಾ? ವಿಭಕ್ತಿಗಳು ಎಲ್ಲಿಂದ ಎಲ್ಲಿಗೆ, ಯಾರಿಗೆ, ಯಾರಿಂದ, ಯಾರಲ್ಲಿ, ಇಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತವೆ, ಓಕೆನಾ? ಮೈನ್ ಆಗಿ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ನೆನ್ಪಿಡ್ಕೊಬೇಕು ಅಂದ್ರೆ ಎಲ್ಲಿಂದ ಎಲ್ಲಿಗೆ, ಯಾರಿಗೆ, ಯಾರಿಂದ, ಇದಕ್ಕೆ ಅವನ. ಇವಾಗ ಯಾರಿಂದ? ಅವನಿಂದ, ಇಲ್ಲ ಇವಳಿಂದ, ಕರೆಕ್ಟ್ ಅಲ್ಲ? ಯಾರಲ್ಲಿ? ಸೊ ಈ ತರ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತದ್ದೇ ಪ್ರತ್ಯಯಗಳಾಗಿರುತ್ತೆ, ಓಕೆನಾ? ವಿಭಕ್ತಿಗಳು ಯಾಕೆ ಮುಖ್ಯ? ನಾನು ಆಲ್ರೆಡಿ ಹೇಳಿದೆ, 2 ಪದಗಳು ಅಥವಾ 3-4 ಪದಗಳು ಇದ್ದಾಗ ಆ ಪದಗಳನ್ನ ಸೇರಿಸುವಾಗ ನಮಗೆ ಅರ್ಥಪೂರ್ಣವಾಗ್ಬೇಕಾಗತ್ತೆ. ಅವೆರಡನ್ನು ಸೇರಿಸೋದಕ್ಕೆ, ಒಂದು ಸ್ಪಷ್ಟಪಡಿಸೋದಕ್ಕೆ ನಮಗೆ ವಿಭಕ್ತಿಗಳು ಬೇಕು. ದೆನ್ ಅದ್ರ ಜೊತೆಗೆ ಕರ್ತು, ಕರ್ಮ, ಕಾರಣ, ಸ್ಥಳ, ಕಾಲ, ಸಂಬೋಧನೆ ಇವೆಲ್ಲವನ್ನ ಇದು ತೋರಿಸುತ್ತೆ, ಓಕೆನಾ? ಇವಿಲ್ಲ ಅಂದ್ರೆ ವಾಕ್ಯ ಅರ್ಥ ಆಗಲ್ಲ. ನಾನು ಇದನ್ನ ಆಲ್ರೆಡಿ ಫಸ್ಟ್ ಅಲ್ಲೇ ಹೇಳ್ದೆ, ಕರೆಕ್ಟ್ ಅಲ್ವಾ? ನೋಡಿ ಇಲ್ಲೇ ಹೇಳ್ದೆ, ಭಾಷೆ ಪ್ಲಸ್ ಭಾಷೆ ನೋಡಿ, ಕನ್ನಡ ಭಾಷೆ, ನಾಮಪದ ಮತ್ತು ಬೇಡ ಸರ್ವನಾಮ, ಈ ತರ ಹೇಳ್ಕೊಂಡೋದ್ರೆ ನಮಗೇನಾಗತ್ತೆ? ವಾಕ್ಯಕ್ಕೆ ಅರ್ಥವಿರಲ್ಲ. ಆ ಅರ್ಥಗಳನ್ನ ಕೊಡೋದೇ ಪ್ರತ್ಯಯಗಳು. ದೆನ್ ಕನ್ನಡ ವ್ಯಾಕರಣದಲ್ಲಿ ಇವು ಬಹಳ ಮೂಲಭೂತ ಮತ್ತು ಅತಿ ಮುಖ್ಯ, ಓಕೆನಾ? ಸೊ ಟೋಟಲ್ 8 ವಿಭಕ್ತಿ ಪ್ರತ್ಯಯಗಳಿದಾವೆ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಏನಲ್ಲ ಅಂದ್ರೂ 5 ತನಕ ಬಂದೇ ಬರುತ್ತೆ ಮ್ಯಾಕ್ಸಿಮಮ್, ಓಕೆನಾ? ಮಿನಿಮಮ್ ಅಂದ್ರೂ 3 ಕೇಳ್ತಾರೆ, ಮ್ಯಾಕ್ಸಿಮಮ್ 5-6 ತನಕ ಕೇಳ್ಬೋದು. ಸೊ ಗಟ್ಟೊಡ್ದ್ ಬಿಡಿ, ಸೀರಿಯಸ್ ಆಗಿ ಹೇಳ್ತೀನಿ, ಗಟ್ಟೊಡ್ದ್ ಬಿಡಿ. ನೀವು ಸ್ಕೂಲಲ್ಲಂತೂ ಗಟ್ಟೊಡ್ದಿರ್ತೀರ, ಗಟ್ಟೊಡ್ದ್ ಬಿಡಿ, ಓಕೆನಾ? ಸೊ 8 ಇದೆ, ಓಕೆನಾ? ಪ್ರಥಮ, ದ್ವಿತೀಯ, ತೃತೀಯ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ, ಓಕೆನಾ? ಉ, ಅನ್ನು, ಇಂದ, ಗೇಕೆ ಇದೆ, ಇಂದ, ಕಿಂತ, ಅರಿಂದ, ಆ, ಅಲ್ಲಿ, ಓಲ್ಡ್, ಓಕೆ? ಅರ್ಥ ಆಗ್ತಿದೆ? ಉ, ಅನ್ನು, ಇಂದ, ಗೇಕೆ, ಯಾರಿಂದ, ಇಂದ, ದೆನ್ ಆ, ಅಲ್ಲಿ, ಓಲ್ಡ್, ಓಕೆ? ಇದಿಷ್ಟು ನೆನ್ಪಿಡ್ಕೊಬೇಕಾಗತ್ತೆ. ಕಟ್ಟೋಡು ಹಿಂಗೆ ನೆನ್ಪಿಡ್ಕೊಡಿ, ಓಕೆನಾ?
ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಉ, ಅನ್ನು, ಇಂದ, ಗೆಕೆ, ಹೀಗೆ, ದೆಸೆಯಿಂದ, ಆ, ಅಲ್ಲಿ, ಒಳ್. ಇಲ್ಲಿ ಆಕ್ಚುಲಿ ದೆಸೆಯಿಂದ ಆಗ್ಬೇಕಿತ್ತು, ನಾನು ಅವಾಗಿಂದ ಯಾಕೆ ಸ್ವಲ್ಪ ಪಾಸ್ ತಗೊಂತಿದ್ದೆ ಅಂದ್ರೆ ಅದಕ್ಕೆ. ಸೊ ದೆಸೆಯಿಂದಾನೇ ಅಂತ ಅನ್ಕೊಳ್ಳಿ, ಇದು ದೆಸೆಯಿಂದ ಅಂತಾನೆ ಬರ್ಕೊಳ್ಳಿ. ಇದಿಷ್ಟು ಬೇಡ, ನಾನು ಹೇಳಿದ್ದನ್ನಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ, ಹೇಳ, ಉ, ಅನ್ನು, ಇಂದ, ಗೆಕೆಗೆ, ದೆಸೆಯಿಂದ, ಆ, ಅಲ್ಲಿ, ಒಳ್. ಒಳ್ ಅಥವಾ ಓಕೆನಾ, ಓಕೆನಾ. ಇದನ್ನ ನೆನ್ಪಿಟ್ಕೊಳ್ಳಿ. ಇದೇನಷ್ಟೇ, ಇದೆಷ್ಟು ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ, ಇದೆಲ್ಲ ಬೇಡ. ಓಕೆನಾ, ಇದ್ರಲ್ಲಿ ಏನಿದೆಯೋ ಇದೆಲ್ಲ ಬೇಡ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲೇ ಇದೆ. ಉ, ಅನ್ನು, ಇಂದ, ಗೆ, ಕೆ, ಇಗೆ, ಗೆ, ಕೆ, ಇಗೆ, 3 ಗೆ, ಕೆ, ಇಗೆ. ದೆನ್ ದೆಸೆಯಿಂದ ಬರ್ಬೇಕಿತ್ತು ಇಲ್ಲಿ. ಓಕೆ, ದೆಸೆಯಿಂದ. ದೆನ್ ಆ, ಅಲ್ಲಿ, ಒಳ್. ಓಕೆನಾ, ಇದಿಷ್ಟು ನೆನ್ಪಿಡ್ಕೊಂತೀರಾ? ಇನ್ನೊಂದ್ಸಲ ಹೇಳ್ತೀನಿ, ನೀವ್ ಹಿಂಗೆ ಗಟ್ಟಿ ಹೊಡಿಬೇಕು. ಪ್ರಥಮ ದ್ವಿತೀಯ ಅದು ಬೇಡ, ಹಿಂಗ್ ನೆನ್ಪಿಡ್ಕೊಳ್ಳಿ. ಉ, ಅನ್ನು, ಇಂದ, ಗೆಕೆಗೆ, ದೆಸೆಯಿಂದ, ಆ, ಅಲ್ಲಿ, ಒಳ್. ಓಕೆನಾ, ಇಷ್ಟು ನೆನ್ಪಿಡ್ಕೊಂಡ್ರೆ ಬೇಕಾದಷ್ಟಾಗತ್ತೆ. ಸೊ ಸಿಂಪಲ್ ಆಗಿ ಹೆಂಗ್ ಕಂಡುಹಿಡಿಯೋದು ನೋಡೋಣ. ಪ್ರಥಮ ವಿಭಕ್ತಿ ಯಾವುದು? ಹೂ ಅನ್ನೋದು ಯಾವಾಗೆಲ್ಲ ಬರುತ್ತೆ. ರಾಮನು, ಮರವು, ಹೂವು. ಎಂಡಲ್ಲಿ ಯಾವ ಸಫಿಕ್ಸ್ ಗಳು ಬಂತು? ಹೂ. ಕರೆಕ್ಟ್ ಅಲ್ಲ? ಸೊ ಎಂಡಲ್ಲಿ ಏನ್ ಬರ್ತಿದೆ? ಹೂ ಅಂತ ಬರ್ತಿದೆ. ತುಂಬಾ ಕಾಂಪ್ಲಿಕೇಟ್ ಬೇಡ, ನಾನು ಹೇಳಿದ್ದಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಬೇರೆ ಎಕ್ಸ್ಟ್ರಾ ಎಲ್ಲ ಬೇಡ, ಇದೆಲ್ಲ ಯಾವ್ದು ಬೇಡ ಆಯ್ತಾ. ಈ ಬೇರೆದೆಲ್ಲ ಕೊಟ್ಟಿದಾರಲ್ಲ, ಇದೆಲ್ಲ ಯಾವ್ದು ಬೇಡ. ಹೂ, ಅನ್ನು, ಇಂದ, ಗೆಕೆಗೆ, ದೆಸೆಯಿಂದ, ಆ, ಅಲ್ಲಿ, ಉಳ್. ಇಷ್ಟು ನೆನ್ಪಿಟ್ಕೊಂಡ್ರೆ ಬೇಕಾದಷ್ಟು. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಹೋಗೋಣ. ಸೊ ಪ್ರಥಮ ವಿಭಕ್ತಿ ಅಂದ್ರೆ ಏನು? ನಾರ್ಮಲ್ ಆಗಿ ಒಂದು ಪದದ ಎಂಡಲ್ಲಿ ಅವ್ರು ಹಿಂಗೆ ಕೇಳ್ತಾರೆ, ರಾಮನು, ಇದ್ರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಹೂ, ಪ್ರಥಮ ವಿಭಕ್ತಿ ಪ್ರತ್ಯಯ. ಓಕೆ, ನೆಕ್ಸ್ಟ್ ಹೋಗೋಣ. ದ್ವಿತೀಯ ವಿಭಕ್ತಿ ಏನಾಯ್ತು ಇಲ್ಲಿ? ದ್ವಿತೀಯ ವಿಭಕ್ತಿಯಲ್ಲಿ ಏನಾಯ್ತು? ಹೂ, ಅನ್ನು ಅಲ್ವಾ ಎರಡನೇದು? ಅನ್ನು, ರಾಮನನ್ನು, ಪುಸ್ತಕವನ್ನು. ಸೊ ಒಂದು ಪದದ ಎಂಡಲ್ಲಿ ಏನ್ ಬರ್ತಿದೆ? ಅನ್ನು ಅಂತ ಬರ್ತಿದೆ ಅಂದ್ರೆ ಅದು ದ್ವಿತೀಯ ವಿಭಕ್ತಿ. ಸಿಂಪಲ್, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ, ಬೇರೆದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾನು ಹೇಳ್ತೇನೆ, ನೀವು ಸಿಂಪಲ್ ಆಗಿ ನೆನ್ಪಿಡ್ಕೊಬೇಕು ಒಂದು ಪದದ ಎಂಡಲ್ಲಿ ಬಳಸುವಂತಹ ಪ್ರತ್ಯಯಗಳು. ಓಕೆನಾ, ಪ್ರತ್ಯಯಗಳನ್ನ ನಾವು ವಿಭಕ್ತಿಗಳು ಅಂತ ಕರಿತೀವಿ. ದೆನ್ ನೀವು 8 ವಿಭಕ್ತಿಗಳನ್ನ ನೆನ್ಪಿಡ್ಕೊಬೇಕು. ಗಟ್ಟೋಡಿದ್ ಬಿಡಿ, ಸೀರಿಯಸ್ ಆಗಿ ಹೇಳ್ತೇನೆ, ಗಟ್ಟೋಡಿದ್ ಬಿಡಿ, ಇವೆಲ್ಲ ನೆನ್ಪಿರಲ್ಲ. ಓಕೆನಾ, ಥಿಯರಿ ಮೂಲಕ ಎಲ್ಲ ನಾವು ಇದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಉ, ಅನ್ನು, ಇಂದ, ಗೆಕೆಗೆ, ದೆಸೆಯಿಂದ, ಆ, ಅಲ್ಲಿ, ಒಳ್. ಇಷ್ಟು ನೆನ್ಪಿಟ್ಕೊಂಡ್ರೆ ಬೇಕಾದಷ್ಟು. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದು ಪದದ ಎಂಡಲ್ಲಿ ಯಾವ್ದಾದ್ರು ಪ್ರತ್ಯಯ ಬರ್ತಿದೆ ನೀವು ಆರಾಮಾಗಿ ಕಂಡಿಡ್ಬೋದು. ಓಕೆನಾ. ದೆನ್ ತೃತೀಯ ವಿಭಕ್ತಿ ಏನು? ಇಂದ. ಕರೆಕ್ಟ್ ಅಲ್ವಾ? ಇಂದನೇ ನಾವು ಓದಿದ್ದು. ಎಸೆ ನೋಡಿ, ಕಲ್ಲಿಂದ, ರಾಮನಿಂದ, ಗುರುಗಳಿಂದ, ಇಂದ ಇಂದ ಬರ್ತಿದ್ಯಾ? ಇಂದ. ಸೊ ತೃತೀಯ ವಿಭಕ್ತಿ. ದೆನ್ ಚತುರ್ಥಿಗೆ ಹೋಗೋಣ. ಏನು? ಗೆಕೆ, ಇಗೆ, ರಾಮನಿಗೆ, ಮನೆಗೆ, ದೆನ್ ಮಕ್ಕಳಿಗೆ. ಗೆ ಬರ್ತಿದ್ಯಾ? ಸೊ ಗೆ ಬರ್ತಿದೆ ಅಂದ್ರೆ ಅದು ಚತುರ್ಥಿ. ದೆನ್ ಪಂಚಮಿ, ದೆಸೆಯಿಂದ. ನಾರ್ಮಲಿ ದೆಸೆಯಿಂದ ಅಂತಾನೆ ಕೊಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ರಾಮನ ದೆಸೆಯಿಂದ. ನೋಡಿ, ರಾಮನ ದೆಸೆಯಿಂದ. ನಾರ್ಮಲಿ ಇಂದ ಅಂತಾನೆ ಬರುತ್ತೆ ಲಾಸ್ಟಿಗೆ. ಓಕೆನಾ, ಇಂದ ಅನ್ನೋದೇ ಬರೋದು. ಓಕೆನಾ. ಸೊ ಇದು ಪ್ರತ್ಯಯಕ್ಕೆ, ಹೋಲಿಕೆ ಅಥವಾ ಆರಂಭದ ಸ್ಥಳವನ್ನು ಸೂಚಿಸುತ್ತದೆ. ಯಾವುದರಿಂದ? ಯಾರಿಂದ? ಓಕೆನಾ. ಇಲ್ಲೇನಾಗುತ್ತೆ ಅಂದ್ರೆ ಇದು ಕಾರಣನ ಸೂಚಿಸುತ್ತೆ. ಇದು ಕಾರಣ, ಸಾಧನ ಮತ್ತು ಕರ್ತವ್ಯೇತರರ ಸಂಬಂಧ. ಯೋಚನೆ ಮಾಡ್ಬೇಡಿ, ಡೈರೆಕ್ಟ್ ಆಗಿ ದೆಸೆಯಿಂದ ಅಂತಾನೆ ಕೇಳ್ತಾರೆ. ರಾಮನ ದೆಸೆಯಿಂದ, ಆಯ್ತಾ, ಹೂವಿನ ದೆಸೆಯಿಂದ ಅಂತಾನೆ ಬರುತ್ತೆ. ಈ ತರ ಏನು ಕನ್ಫ್ಯೂಷನ್ ಆಗಲ್ಲ ನಮಗೆ. ತೃತೀಯನ ಪಂಚಮಿ ಅಂತ ಏನ್ ಬರಲ್ಲ, ದೆಸೆಯಿಂದ ಅಂತಾನೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ದೆಸೆಯಿಂದ ಅನ್ನೋದೇ ನೆನ್ಪಿಡ್ಕೊಳ್ಳಿ. ಓಕೆನಾ. ದೆಸೆಯಿಂದ ಅಂತ ಬರ್ತಿದೆ ಅಂದ್ರೆ ಪಂಚಮಿ. ಓಕೆನಾ. ನೆಕ್ಸ್ಟ್ ಷಷ್ಠಿ ಅಂದ್ರೆ ಏನು? ಅಲ್ವಾ. ಸೊ ರಾಮನ, ಮರದ, ಹೂವಿನ. ಏನಾಯ್ತು ಇಲ್ಲಿ? ಕೊನೆಗೆ ಆ ಬರ್ತಿದೆ, ಆ ಪ್ರತ್ಯಯ ಬರ್ತಿದ್ಯಾ? ಸೊ ಇದು ಷಷ್ಠಿ. ದೆನ್ ಸಪ್ತಮಿಯಲ್ಲಿ ಅಲ್ಲಿ, ಮನೆಯಲ್ಲಿ, ರಾಮನಲ್ಲಿ, ಪುಸ್ತಕದಲ್ಲಿ. ಅಲ್ಲಿ ಪ್ರತ್ಯಯಗಳು ಬರ್ತಿದ್ಯಾ? ಸೊ ಸಪ್ತಮಿ. ದೆನ್ ಸಂಬೋಧನದಲ್ಲಿ ಏನಾಯ್ತು? ಒಳ್.
ಕರೆಕ್ಟ್ ಅಲ್ವಾ? ಅಥವಾ ಓ ಎಲೆ ಓ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆನಾ? ಓ ರಾಮ, ಎಲೆ ಮಕ್ಕಳೇ, ಸೀತೆಯೇ, ಏ ನೋಡಿ ಏ ಬಂತ, ಏ ಇಲ್ಲಿ ಏ ಗುರುಗಳೇ, ಸರಿ ಕರೆಕ್ಟಾ? ಏ. ಸೊ ಓ ಎಲೆ ಎ ಇದು ಬರ್ತಿದೆ ಅಂದ್ರೆ ಅದು ಸಂಬೋಧನಾ. ಓಕೆ, 8ನೇದು. ಓಕೆನಾ? ಓ ಎಲೆ ಎ ನೆನ್ಪಿದ್ಯಾ? ಯಾವಾಗೆಲ್ಲ ವಿಭಕ್ತಿಗಳನ್ನ ಸೇರಿಸ್ಬೇಕು? ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ, ಕರೆಕ್ಟ್ ಅಲ್ಲ? ಆ ಸೇರಿಸ್ತ್ವಿ ಇಲ್ಲಿ. ಮನೆ ಪ್ಲಸ್ ಇಂದ, ಇಂದ ಸೇರಿಸಿದ್ವಿ, ಮರದಿಂದ. ಓಕೆ, ಸೊ ಈ ತರ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಬೋದು. ರಾಮ ಅನ್ನೋ ವರ್ಡಿಗೆ ಯಾವ್ಯಾವ ತರ ವಿಭಕ್ತಿಗಳನ್ನ ಸೇರಿಸ್ಬೋದು ನೋಡಿ. ರಾಮರು, ಹೂ, ರಾಮರನ್ನು, ಅನ್ನು. ಸೊ ಪ್ರಥಮ, ದ್ವಿತೀಯ. ರಾಮರಿಂದ ಏನಾಯ್ತು? ರಾಮರಿಂದ ಏನಾಯ್ತು? ತೃತೀಯ. ದೆನ್ ರಾಮರಿಗೆ ಚತುರ್ಥಿ. ಪಂಚಮಿಯಲ್ಲಿ ರಾಮನ ದೆಸೆಯಿಂದ ಅಂತ ಬರುತ್ತೆ. ಓಕೆನಾ? ಅದು ಪಂಚಮಿ. ಷಷ್ಠಿಯಲ್ಲಿ ರಾಮರ ಆ. ಓಕೆ, ರಾಮನಲ್ಲಿ ಏನಾಯ್ತು? ಸಪ್ತಮಿ. ಓ ರಾಮ ಸಂಬೋಧನಾ. ಓಕೆ, ಸೊ ಹೆಂಗ್ ಸೇರಿಸ್ಬೋದು ಅಂತ ಗೊತ್ತಾಯ್ತಾ? ವೆರಿ ಈಸಿ ಟಾಪಿಕ್ ಆಕ್ಚುಲಿ. ಕನ್ನಡ ಗ್ರಾಮರ್ ಅಲ್ಲೇ ತುಂಬಾ ಈಸಿಯೆಸ್ಟ್ ಟಾಪಿಕ್ ಇದೆ. ಆರಾಮ್ಸೆ ನೀವು 3 ಇಂದ 4 ಕ್ವಶನ್ಸ್ ಗಳನ್ನ ಇದಕ್ಕೆ ಆನ್ಸರ್ ಮಾಡ್ಬಿಟ್ಟು ಬರ್ಬೋದು. ಓಕೆ, ಆನ್ಸರ್ ಮಾಡ್ತೀರಾ? ಓಕೆ, ಪ್ರಥಮ ಯಾರು? ಏನು? ರಾಮನು ಬಂದನು. ದ್ವಿತೀಯ ಯಾರನ್ನು? ಅಂದ್ರೆ ಇದು ನಿಮಗೆ ಗಟ್ಟೊಡೆಯೋದಕ್ಕೆ. ಓಕೆ, ಪ್ರಥಮ ಯಾರು, ದ್ವಿತೀಯ ಯಾರನ್ನು ಕೆಲವೊಂದ್ ಕಡೆ ಪಯಂ ಹೇಳ್ಕೊಡ್ತಾರೆ. ತೃತೀಯ ಯಾರಿಂದ, ಚತುರ್ಥಿ ಯಾರಿಗೆ, ಪಂಚಮಿ ಯಾವುದರಿಂದ, ದೆನ್ ಷಷ್ಠಿ ಯಾರಿಂದ, ಸಪ್ತಮಿ ಎಲ್ಲಿ, ದೆನ್ ಸಂಬೋಧನ ಕರೆಯುವುದು. ನಿಮಗೆ ಈಸಿಯಾಗಿ ಒಂದು ನೆನ್ಪಿಟ್ಕೊಳಕ್ಕೆ ಒಂದು ಪೊಯಂ ತರ ಇದನ್ನ ಮಾಡ್ಕೊಬಹುದು. ಪ್ರಥಮ ಯಾರು, ದ್ವಿತೀಯ ಯಾರನ್ನು, ತೃತೀಯ ಯಾರಿಂದ, ಪಂಚಮಿ ಯಾವುದರಿಂದ, ಷಷ್ಠಿ ಯಾರದು, ಸಪ್ತಮಿಯಲ್ಲಿ ಸಂಬೋಧನ ಕರೆಯುವುದು. ಸೊ ಈಸಿಯಾಗಿ ನೆನ್ಪಿಡ್ಕೊಬಹುದು. ಓಕೆನಾ? ಸೊ ವಿಭಕ್ತಿ ಮತ್ತು ಅವ್ಯಯಕ್ಕೆ ವ್ಯತ್ಯಾಸ ನೋಡೋಣ. ಸೊ ಇದೊಂದು ನೋಡ್ಬೋಣ, ಎರಡಕ್ಕೂ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೋಸ್ಕರ ಇದು ಏನು? ನಾಮಪದಕ್ಕೆ ಸೇರುವ ಪ್ರತ್ಯಯ ಬದಲಾಗಿ ಸ್ವತಂತ್ರ ಪದವಾಗಿರುತ್ತದೆ. ಓಕೆನಾ? ಬದಲಾಗುತ್ತದೆಯೇ? ಹೌದು. ಪ್ರತ್ಯಯವನ್ನು ಬದಲಾಗುತ್ತದೆ? ಇಲ್ಲ, ಯಾವುದು ಒಂದೇ. ಉದಾಹರಣೆಗೆ ರಾಮನಿಗೆ, ಮನೆಯಲ್ಲಿ, ಮಂತು. ಆದರೆ ಇಲ್ಲಿ ಈಗ ವಿಭಕ್ತಿ ಇದೆಯೇ? ಸ್ವಂತ ವಿಭಕ್ತಿಯೇ? ವಿಭಕ್ತಿ ಇಲ್ಲ. ಸೊ ಅವ್ಯಯದಲ್ಲಿ ಏನಾಗುತ್ತೆ? ವಿಭಕ್ತಿ ಅಂದ್ರೆ ಏನು? ನಾಮಪದನ ಇವನ್ನ ಸ್ವತಂತ್ರವಾಗಿ ನಾವು ಉಚ್ಚರಿಸಕ್ಕಾಗಲ್ಲ ವಿಭಕ್ತಿಗಳನ್ನ, ಬಟ್ ಅವ್ಯಯಗಳನ್ನ ಉಚ್ಚರಿಸಬಹುದು. ಓಕೆನಾ? 8 ವಿಭಕ್ತಿಗಳು ನೆನ್ಪಿರ್ಲಿ. ಓಕೆನಾ? ಸೊ ಇದು ಇವತ್ತಿನ ಕ್ವಶನ್ ಅಥವಾ ಕ್ಲಾಸ್ ಆಗಿತ್ತು. ಹೋಗೋಣ ನೆಕ್ಸ್ಟ್ ಚಾಪ್ಟರ್ಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.